ಈಗ ಇದು ಒಂದೇ ರಾಜ್ಯ ಸರ್ಕಾರ ಆ ಒಂದು ವಿಷಯದಲ್ಲಿ ಈಗ ಆಲ್ರೆಡಿ SIT ತನಿಖೆ ಕೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡಿದ್ದೀವಿ. ಆ ತನಿಖೆ ತಮ್ಮದೇ ಸರ್ಕಾರ ಇದೆ, ಹಾಗಾಗಿ ಅದಕ್ಕೆ ಸಂಪೂರ್ಣ ಸಹಕಾರ ಬೇಕಾದ. ಈಗ ನಾವು ಬರಬೇಕಾದ್ರೆ ಆ್ಯಕ್ಚುಲಿ ರೇವಣ್ಣವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ಟಿವಿಯಲ್ಲಿ. ಕುಮಾರಸ್ವಾಮಿ ಅವ್ರದ್ದು ಬೆಳಿಗ್ಗೆ ಬಂದಿದೆ. ಹಾಗಾಗಿ ಅದಕ್ಕೆ ಸಂಪೂರ್ಣ ಸಹಕಾರ ಅವರೆಲ್ಲರೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದು SIT ಇದರಲ್ಲಿದೆ, ಬರಲಿ ಅದು ಏನು ಕೊಡ್ತಾರೆ. ಹುಬ್ಳಿಯಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಇದೆ ಬೆಳಿಗ್ಗೆ 10 ಗಂಟೆಗೆ. ನಮ್ಮ ಪಕ್ಷದ್ದು ಗೊತ್ತಾಯ್ತು ಯಾವ್ಯಾವ ರೀತಿಯಿಂದ ದೊಡ್ಡವರು ಬರ್ತಾ ಇದ್ದಾರೆ. ಕುಮಾರಣ್ಣವ್ರು ಇದ್ದಾರೆ, ನಾವೆಲ್ಲ ಕೋರ್ ಕಮಿಟಿ ಸದಸ್ಯರಿದ್ರು, ನಮ್ಮ ಅಧ್ಯಕ್ಷರು GT ದೇವೇಗೌಡರು ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ವಿದ್ಯಮಾನ ಬಗ್ಗೆ ಚರ್ಚೆ ಆಗುತ್ತೆ. ಆಮೇಲೆ ವಿಶೇಷವಾಗಿ ಈ ಭಾಗದ ಇನ್ನೂ 14 ಎಲೆಕ್ಷನ್ಗಳೇನು ಉಳಿದಿದ್ದಾವ, ಅದು ಉಸ್ತುವಾರಿಗಳಿಗೆ ಇವರಿಗೆಲ್ಲ ಕರೆದಿದ್ದೀವಿ. ಅದ್ರ ಮೇಲೂ ಏನದಲ್ಲ ಸ್ವಲ್ಪ ಜಾಗ್ರತೆಯಿಂದ ಇದು ಮಾಡಿದ್ದೀವಿ. ವಿಡಿಯೋ ರೆಕಾರ್ಡ್ ಬಗ್ಗೆ ರೇವಣ್ಣ ಪಾತ್ರ ಇಲ್ಲ ಬಿಡಿ, ಅದು ಈಗ ನಾವು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಈಗ SITದವರು ಎಲ್ಲ ಅದಕ್ಕೆ ತನಿಖೆ ಮಾಡ್ತಾರೆ. ಈಗ SIT ಕೊಟ್ಟಿದ್ಮೇಲೆ ಈಗ ನಾವು ಯಾಕೆ ಮಾತಾಡೋಣ? ಅದಕ್ಕೆ ಏನಿದೆ ಅದು ಸಹಕರಿಸ್ತಾರ ಮತ್ತು ತಪ್ಪಿಸ್ತರಿಗೆ ಶಿಕ್ಷೆ ಆಗುತ್ತೆ. ನಮ್ಮ ಸಂವಿಧಾನದಲ್ಲಿ ಯಾವ ರೀತಿ ಇದೆ ಅದಕ್ಕೆ ತಲೆ ಬಾಗಿ ನಾವೆಲ್ಲರೂ ಸ್ವೀಕಾರ ಮಾಡಿ ನಡಿಬೇಕಾಗುತ್ತೆ. ಅದೇ ತರ ನೇಹ ಹತ್ಯೆ ಪ್ರಕರಣ ಅದೇ ತರ ಆಗುತ್ತದೆ. ಅದಕ್ಕೂ ನಾವು ಮನೆ ತನ ಹೋಗಿ ಸರ್ಕಾರಕ್ಕೂ ಅದೇ ಹೇಳಿದೀವಿ, ಭಾಳ ಚುರುಕುಗೊಳಿಸಿ, ಗೊತ್ತಾಯ್ತಾ. ಆಮೇಲೆ ಇನ್ನು ಯಾರ್ಯಾರು ಅವ್ರ ತಂದೆ ತಾಯಿ ಇದ್ರ ಮ್ಯಾಗೆಲ್ಲ ಪೋಸ್ಟಿಂಗ್ ಮಾಡ್ತಾ ಇದಾರ, ಅವ್ರಿಗೆಲ್ಲರೂ ಹುಡುಕಿ ಒಳಗೆ ಹಾಕಿರಿ ಅಂತೇಳಿ ನಾವು ಹೇಳಿದ್ದೀವಿ, ಗೊತ್ತಾಯ್ತಾ. ಹೋಗಿ ಇದಕ್ಕೂ ಹೇಳ್ತಾ ಇದ್ವಿ. ಪ್ರಧಾನಿ ಅವರು ದಾವಣಗೆರೆ ಸಮಾವೇಶದಲ್ಲಿ JDS ಬಗ್ಗೆ ಒಂದು ವರ್ಡ್ ಬಳಸಿಲ್ಲ. ನೋಡಿ, ಎಲ್ಲದಕ್ಕೂ ಆಗಿಲ್ಲ. ಮೊನ್ನೆ ಹಾಸ್ಪಿಟಲ್ಗೆ ನಿನ್ನೆ ಮಧ್ಯಾಹ್ನ ಹಾಸ್ಪಿಟಲ್ ರಾತ್ರಿ ಸಾಯಂಕಾಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಮಾತಾಡಿದ್ರು. ಅದಕ್ಕೆಲ್ಲ ನಾವು ಬೇರೆ ರೀತಿಯಲ್ಲಿ ಇದು ಮಾಡೋದು ಬೇಡ. ಮತ್ತೆ ಒಂದು ಮಾತು ಹೇಳ್ತೀನಿ ನಿಮಗೆ, ಮೈತ್ರಿ ಬಗ್ಗೆ ಕೇಳಿ ಮಾತಾಡಿಲ್ಲ ಹೇಳಿ ಒಂದು ಮಾತು ಹೇಳ್ತೀನಿ ನಿಮಗೆ, ಕೇಳಿ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಮೈತ್ರಿ ಬಗ್ಗೆದಾಗ ನಾನು 2 ಸರ್ಕಾರದಲ್ಲಿ ಕೆಲಸ ಮಾಡಿ ನಾವಿದ್ದೀನಿ. ಹಿಂದೆ ಯಡಿಯೂರಪ್ಪ ಅವರು, ಆಮೇಲೆ ನೆಕ್ಸ್ಟ್ ಕಾಂಗ್ರೆಸ್. ಬಟ್ ಯಡಿಯೂರಪ್ಪ ಅವರು ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು. ಅವರು